ಸಾರಿ, ನೀವು ಬಿದೋಗ್ತೀರಾ ಅಂತ ಇಟ್ಕೊಂಡೆ. ಪರವಾಗಿಲ್ಲ, ನೀನು ಹೋಗು. ಕಾಫಿ ನಾನು ಕುಡಿತೀನಿ, ನೀನು ಹೋಗಮ್ಮ. ಅಕ್ಕ. ಪ್ರಿಯಾ, ಕಾಫಿ ಕೊಟ್ಟ್ಯಾ? ಹಾಂ, ಕೊಟ್ಟೆ ಅಕ್ಕ. ಕುಡಿದ್ರಾ? ಏನು ಹೇಳಿದ್ರು? ಹಾಂ ಅಕ್ಕ, ಕುಡಿದ್ರು. ಚೆನ್ನಾಗಿದೆ ಅಂತ ಹೇಳಿದ್ರು. ಚೆನ್ನಾಗಿ ಮಾತಾಡಿದ್ರಾ? ಅವ್ರ ಮುಂದೆ ನಿಂತ್ಕೊಳ್ಳೋಕ್ಕೆ ಮೈ ನಡ್ಕ ಬರುತ್ತೆ ಅಕ್ಕ, ಅದಕ್ಕೆ ಓಡ್ ಬಂದ್ಬಿಟ್ಟೆ. ಅಯ್ಯೋ ದಡ್ಡಿ ನೀನು. ಅವ್ರೇನು ಸಿಂಹನ ಹುಲಿನ? ಅವರು ನಿನ್ನ ಹಾಗೆ ಪ್ರಿಯಾ, ಸ್ವಲ್ಪ ನಾಚಿಕೆ ಸ್ವಭಾವ. ಅವ್ರನ್ನ ನೀನೇ ಮಾತಾಡ್ಸು, ನೀನೇ ಮಾತುಗೇಳಿ. ಮಾತಾಡ್ತಾ ಮಾತಾಡ್ತಾ ಅವರೇ ಫ್ರೆಂಡ್ಲಿ ಆಗೋಗ್ತಾರೆ. ಮದುವೆ ಆದ ಹೊಸರಲ್ಲಿ ಎಲ್ಲ ಗಂಡ ಹೆಂಡ್ತಿರು ಹೀಗೆ. ಆಮೇಲೆ ಸ್ನೇಹಿತರಾಗ್ತಾರೆ. ಹೋಗ್ತಾ ಹೋಗ್ತಾ ಆ ಸ್ನೇಹನ ಗಟ್ಟಿ ಮಾಡಿಕೊಂಡು ಸಂಬಂಧನ ಉಳಿಸ್ಕೋಬೇಕು ಅಷ್ಟೆ. ನೋಡು ಪ್ರಿಯಾ, ನಿನಗೇನು ಬೇಕೋ ಅದನ್ನು ಅಶೋಕ್ ಅವ್ರ ಹತ್ರನೇ ಕೇಳು. ಅವ್ರೇನಾದರೂ ಬರ್ತಾ ಆಫೀಸಿಂದ ಮರ್ತುಬಿಟ್ರೆ ನೆಕ್ಸ್ಟ್ ಡೇ ಹೋಗಬೇಕಾದ್ರೂ ನೆನಪಿಸು, ತಗೊಂಡು ಬರೋವರೆಗೂ ಬಿಡಬೇಡ. ಯಾಕೆ ಅಂದರೆ ಗಂಡಸರು ಬೇಕು ಅಂತಲೇ ಮರೀತಾರೆ. ಅವ್ರಿಗೆ ಪೀಡ್ಸೋ ಹೆಂಡತಿ ಕಂಡ್ರೆ ತುಂಬ ಇಷ್ಟ. ಹೆಂಡತಿ ತುಂಬ ಪೀಡ್ಸಿದ್ರೆ ಗಂಡ ಕೋಪ ಮಾಡ್ಕೊಳ್ಳೋದಿಲ್ವಾ ಅಕ್ಕ? ಗಂಡಂಗೆ ಕೊಡ್ಸೋಕ್ಕಾಗುತ್ತಾ ಇಲ್ವಾ ಅನ್ನೋದನ್ನು ಹೆಂಡತಿ ಮೊದಲು ತಿಳ್ಕೊಂಡಿರ್ಬೇಕು. ನಾವು ಕೇಳಿದ್ದನ್ನು ಅವ್ರು ಕೊಡ್ಸೋಕ್ಕಾಗದೇ ಇದ್ದಾಗಲೇ ಜಗಳ ಮನಸ್ತಾಪಗಳೆಲ್ಲ ಆಗೋದು. ಆದರೆ ಏನು ಕೇಳಬೇಕು ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು. ಬಳೆ, ರಿಬ್ಬನ್ನು, ಬಿಂದಿ, ಮುಡ್ಕೊಳಕ್ಕೆ ಹೂವು, ಇದನ್ನು ಯಾವ ಗಂಡನೂ ಕೊಡಿಸೋದಿಲ್ಲ ಅಂತ ಹೇಳೋದಿಲ್ಲ. ಅದರಲ್ಲೇ ಗಂಡ ಪ್ರೀತಿನ ಕಾಣ್ತಾನೆ. 5 ಸ್ಟಾರ್ ಹೋಟ್ಲಲ್ಲಿ ಊಟ ಕೊಡಿಸ್ತಿದ್ರು ಪರವಾಗಿಲ್ಲ, ರೋಡ್ ಸೈಡಲ್ಲಿ ಪಾನಿಪುರಿ ಕೊಡಿಸಿದ್ರು ಅದು ಪ್ರೀತಿನೇ. ಬ್ರ್ಯಾಂಡೆಡ್ ನೈಲ್ ಪಾಲಿಷ್ ಕೊಡಿಸ್ತಿದ್ರು ಪರವಾಗಿಲ್ಲ, ಒಂದು ಚಿಕ್ಕ ಶಾಪಲ್ಲಿ ಅವ್ರಿಗಿಷ್ಟವಾದ ಕಲರ್ ನೈಲ್ ಪಾಲಿಷ್ ಕೊಡಿಸಿದ್ರು ಅದು ಪ್ರೀತಿನೇ. ಪ್ರಿಯಾ, ಚಿನ್ನದ ಬಳೆಗಿಂತ ಗಾಜಿನ ಬಳೆಯಲ್ಲೇ ಹೊಳಪು ಜಾಸ್ತಿ. ಆ ಹೊಳಪೆ ನಮ್ಮ ಜೀವನದ ಬಣ್ಣನ ಹೆಚ್ಚು ಮಾಡೋದು. ಪ್ರಿಯಾ, ನಿಂಗೊಂದು ಗೊತ್ತಾ, ನಾವು ಎಷ್ಟೇ ದುಡ್ಡು ಕೊಟ್ಟು ಕೊಂಡ್ಕೊಂಡ್ರೂ ಚಿನ್ನ ಒಂದೇ ಬಣ್ಣ. ಹೆಣ್ಣಿನ ಅಂದನ ಹೆಚ್ಚು ಮಾಡೋದು ಗಾಜಿನ ಬಳೆಗಳೇ ಹೊರತು ಚಿನ್ನದ ಬಳೆಗಳಲ್ಲ. ಇದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಮ ಜೀವನ ಪೂರ್ತಿ ಬಣ್ಣ ತುಂಬಿರುತ್ತೆ. ಪ್ರಿಯಾ. ಅಕ್ಕ, ಎಷ್ಟು ವಿಷಯ ತಿಳ್ಕೊಂಡಿದ್ದೀರಾ ಅಕ್ಕ. ನಿಮ್ಮ ಮಾತು ಕೇಳ್ತಿದ್ರೆ ಕೇಳ್ತಾನೆ ಇರಬೇಕು ಅನಿಸುತ್ತೆ. ಪ್ರಿಯಾ, ನೀನು ಇಷ್ಟನ್ನು ನಿನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತೀಯ ಅಂತ ಅಂದ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ನೀನು ಅವ್ರ ಮುಂದೆ ಧೈರ್ಯ ಕಳ್ಕೊಬೇಡ. ಸರಿ ಅಕ್ಕ. ನಾನು ಒಬ್ಬ ತಂದೆ. ನನ್ನ ಮಗಳು ಮುಂದೆ ನನ್ನ ಕೆಟ್ಟವನಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ಯಾಕಶೋ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಯಾರು ನಿಮ್ಮನ್ನು ಕೆಟ್ಟವ್ರು ಮಾಡಿದವರು? ನೀನು ಹೇಳ್ಬೇಕು ಹೇಳಿದ್ರೆ ಇದ್ದಕ್ಕಿದ್ದ ಹಾಗೆ ಇಲ್ಲಿಗೆ ಬಂದ್ಬಿಟ್ರೆ ನನ್ನ ಮಗಳು ನನ್ನ ಪ್ರಶ್ನೆ ಮಾಡೋದಿಲ್ವಾ? ಡ್ಯಾಡಿ ಜಗಳ ಮಾಡಿ ಮಮ್ಮಿನ ದೂರ ಮಾಡಿದ್ದಾರೆ ಅಂತ ಅನ್ಕೊಳ್ಳೋದಿಲ್ವಾ? ಅದಾ ವಿಷಯ. ನಾನು ಅವಳ ಜೊತೆ ಇರೋದು ಅವಳಿಗೆ ಇಷ್ಟನೇ. ಅವಳು ನಿಮ್ಮ ಬಗ್ಗೆ ಹಾಗೆಲ್ಲ ಪ್ರಶ್ನೆ ಮಾಡೋದಿಲ್ಲ. ಅಕಸ್ಮಾತ್ ಹಾಗೇನಾದರೂ ಪ್ರಶ್ನೆ ಮಾಡಿದ್ರೆ ನಾನು ಅವಳಿಗೆ ಅರ್ಥ ಆಗೋ ಥರ ಎಲ್ಲನೂ ಹೇಳ್ತೀನಿ. ಅವಳ ದೃಷ್ಟಿಲಿ ಅಪ್ಪ ಅಂದರೆ ಆಕಾಶ, ಅಪ್ಪ ಅಂದರೆ ಹೀರೋ, ಅಪ್ಪ ಅಂದರೆ ಆದರ್ಶ. ಇದ್ಯಾವುದನ್ನು ನಾನು ಅವಳ ಮನಸ್ಸಿಂದ ಕಡಿಮೆ ಆಗೋದಕ್ಕೆ ಬಿಡೋದಿಲ್ಲ. ಆದರ್ಶ, ಹೀರೋ. ನಿನ್ನ ಮಗಳಿಗೆ ಮುಂದೊಂದು ದಿನ ತನ್ನಪ್ಪ ನನ್ನಮ್ಮನ ಕಣ್ಮುಂದೆನೆ ಬೇರೊಂದು ಹೆಣ್ಣಿಗೆ ತಾಳಿ ಕಟ್ಟಿದ್ದೀನಿ ಅಂತ ಗೊತ್ತಾದ್ರೆ ಅವಳ ದೃಷ್ಟಿಲಿ ನಾನು ಆದರ್ಶನಾಗಿ ಉಳ್ಕೊಂತೀನಿ ಅಂತ ಅನ್ಕೊಂಡಿದ್ಯಾ? ಹೀರೋ ಆಗ್ತೀನಿ ಅಂತ ಅನ್ಕೊಂಡಿದ್ಯಾ? ಖಂಡಿತ ಇಲ್ಲ. ಅವಳ ಪಾಲಿಗೆ ನಾನು ವಿಲನ್ ಆಗ್ತೀನಿ. ನನ್ನಪ್ಪ ಇನ್ನೊಬ್ಳಿಗೆ ತಾಳಿ ಕಟ್ಟಿದ್ದು ತನ್ನ ಸ್ವಾರ್ಥಕ್ಕಲ್ಲ, ಅಮ್ಮನ ಕೊನೆಯ ಆಸೆಗೋಸ್ಕರ, ಈ ಮನೆ ಉಳಿವಿಗೋಸ್ಕರ ಅಂತ ಅವಳಿಗೇನಾದರೂ ಗೊತ್ತಾದರೆ ಅದೇ ಕ್ಷಣದಲ್ಲಿ ನಿಮ್ಮ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾಳೆ. ಸರಿ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ನೀನು ಬಾ.
ನೀವು ರೆಡಿಯಾಗಿ ಹೋಗಿ ಅಶೋಕ್. ನನ್ನ ಬಟ್ಟೆಗಳನ್ನು ಐರನ್ ಮಾಡ್ಕೊಡೋದು ಯಾರು? ನಂಗೆ ಟಿಫನ್ ಕೊಡೋದು ಯಾರು? ಏನು ಅಶೋಕ್ ಹೀಗೆ ಕೇಳ್ತಾ ಇದ್ದೀರಾ? ಪ್ರಿಯಾ ಇದ್ದಾಳಲ್ಲ. ಇಷ್ಟು ದಿನ ಯಾರು ಕೊಡ್ತಾ ಇದ್ರು? ಆ ಪ್ರಿಯಾ ಕೊಡ್ತಿದ್ಲಾ? ನಿಮ್ಮ ಎಲ್ಲ ಜವಾಬ್ದಾರಿನೂ ನಾನೇ ವಹಿಸ್ಕೊಂಡಿದ್ದೆ. ಇನ್ನು ಮುಂದೆ ನನ್ನಿಂದ ಆಗಲ್ಲ ಅಂತ ತಾನೇ ಪ್ರಿಯಾನ ಕರ್ಕೊಂಡು ಬಂದಿದ್ದು. ಇನ್ಮೇಲೆ ನನ್ನನ್ನು ಯಾವುದಕ್ಕೂ ಕರಿಬೇಡಿ, ನನ್ನ ಮೇಲೆ ಡಿಪೆಂಡ್ ಆಗಬೇಡಿ. ಚೆನ್ನಾಗಿರಲ್ಲ. ಇನ್ಮೇಲೆ ಏನೇ ಬೇಕಾದರೂ ಪ್ರಿಯಾನೇ ಕೇಳಿ, ಅವಳೇ ನಿಮಗೆಲ್ಲ ಮಾಡ್ತಾಳೆ. ಸೇವೆ ಮಾಡೋದಕ್ಕೆ, ನನ್ನ ಕೆಲಸಗಳನ್ನ ಮಾಡೋದಕ್ಕೆ ಅವಳು ಯಾರು? ಅವಳು ನಿಮ್ಮ ಹೆಂಡತಿ, ನಿಮ್ಮ ಅರ್ಧಾಂಗಿ, ನಿಮ್ಮ ಜೀವನನ ಹಂಚ್ಕೊಳ್ಳೋ ಪತ್ನಿ. ಅವಳು ಎದುರಿಗೆ ಬಂದ್ರೆ ನನ್ಗೆ ಇರಿಟೇಷನ್ ಆಗ್ತಾ ಇದೆ. ಅವಳು ನನ್ನ ಹಾಗೆ ಒಂದು ಹೆಣ್ಣು ಅಶೋಕ್. ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ನೀವು ನನ್ನ ಬಗ್ಗೆ ಹಗುರವಾಗಿ ಮಾತಾಡಿದ್ರು ಒಂದೇ, ಅವಳ ಬಗ್ಗೆ ಹಗುರವಾಗಿ ಮಾತಾಡಿದ್ರು ಒಂದೇ. ಒಂದು ವೇಳೆ ನೀವು ನನ್ನನ್ನು ದೂರ್ಬೋದು, ಅವಳನ್ನಲ್ಲ. ಗೊತ್ತು, ನೀನು ಹೆಣ್ಣು ಅವಳು ಹೆಣ್ಣು, ಆದ್ರೆ ಇಬ್ರು ಒಂದೇ ಅಲ್ಲ ಅನ್ಕೊಂಡಿದ್ದೀನಿ. ಒಂದೇನೆ. ನಾನು ಅವಳು ಒಂದೇನೆ ಅಶೋಕ್. ನನಗೆ ಹೇಗೆ ಹೃದಯ ಇದೆಯೋ ಅವಳಿಗೂ ಹಾಗೆ ಹೃದಯ ಇದೆ. ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡಿದ್ರೆ ಅವಳು ನನಗಿಂತ ಗ್ರೇಟ್. ಯಾಕೆ ಅಂದರೆ ಈ ಮನೆಗೋಸ್ಕರ, ನನ್ನ ಮಗನಿಗೋಸ್ಕರ ಬಂದಿರೋ ದೇವತೆ ಅವಳು. ಅವಳಿಗೆ ನಮ್ಮನ್ನೆಲ್ಲ ಪ್ರೀತಿಸೋ ಮನಸ್ಸಿದೆ, ನಿಮ್ಮನ್ನು ಕೇರ್ ಮಾಡೋ ಆಸೆ ಇದೆ, ನಮ್ಮನ್ನೆಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋ ಕನಸಿದೆ. ನೀನು ಏನೇನೋ ಮಾತಾಡಿ ನನ್ನ ಕನ್ಫ್ಯೂಸ್ ಮಾಡಬೇಡ. ನೀನು ಮಾತಾಡ್ತಿರೋದು ಸರಿ ಇಲ್ಲ. ಮತ್ತೆ ಯಾವ್ದು ಸರಿ? ನಾನು ಮಾತಾಡ್ತಿರೋದ್ರಲ್ಲಿ ತಪ್ಪೇನಿದೆ ಅಶೋಕ್? ನಾನು ಮಾತಾಡ್ತಿರೋದ್ರಲ್ಲೇ ನ್ಯಾಯ ಇರೋದು. ಆರ್ತಿ ಅನ್ನೋ ಹುಳುನ ನಿಮ್ಮ ತಲೆಯಿಂದ ತೆಗ್ದುಹಾಕಿ, ಆಗ ಪ್ರಿಯಾ ಏನು ಅಂತ ನಿಮಗೆ ಅರ್ಥ ಆಗುತ್ತೆ. ತಪ್ಪೇ ಮಾಡ್ದಿರೋ ನನಗೆ ಎಂತ ಶಿಕ್ಷೆ ಕೊಡ್ತಾ ಇದೆಯಾ ಗೊತ್ತಾ ನೀನು? ನನಗೆ ಶಿಕ್ಷೆ ಕೊಡೋದಲ್ದೆ ನಿನಗೂ ಶಿಕ್ಷೆ ಕೊಡ್ಕೊಂತ ಇದೀಯಾ. ಇದಕ್ಕೆಲ್ಲ ಮೂಲ ಕಾರಣಕರ್ತಳು ನಾನೇ, ತಪ್ಪಿತಸ್ಥಳು ನಾನೇ. ಅದಕ್ಕೆ ಶಿಕ್ಷೆನೂ ನಾನೇ ಅನುಭವಿಸ್ತೀನಿ. ಈಗ ನಿಮಗೆ ಸಿಕ್ಕಿರೋ ಹೊಸ ಜೀವನನ ಶಿಕ್ಷೆ ಅಂತ ಅನ್ಕೊಳ್ಳೋದು ತಪ್ಪು ಅಶೋಕ್. ನನಗೆ ನಿನ್ ಜೊತೆ ಇದ್ರೆ ಮಾತ್ರ ಜೀವನ, ಇಲ್ಲಾಂದ್ರೆ ನರಕಕ್ಕೆ ಸಮಾನ. ಪ್ಲೀಸ್ ಅಶೋಕ್, ನನ್ನ ಅಶೋಕ್ ಈ ರೀತಿ ಅರ್ಥ ಇಲ್ಲದೆ ಮಾತಾಡಬಾರ್ದು. ಜವಾಬ್ದಾರಿಗಳು ನಿಭಾಯಿಸೋರ್ನ ಮಾತ್ರ ಹುಡ್ಕೊಂಡು ಬರುತ್ತೆ. ಆ ಜವಾಬ್ದಾರಿ ನಿಭಾಯಿಸೋ ಶಕ್ತಿ ನಿಮ್ಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆರ್ತಿಯನ್ನು ಕುರುಡು ಭಾವನೆ ಕಟ್ಬಿದ್ದು ನಿಮ್ಮ ಜೀವನನ ಹಾಳು ಮಾಡ್ಕೋಬೇಡಿ ಅಶೋಕ್. ನಾನು ನಿಮ್ಮ ಜೀವನದಲ್ಲಿ ಹೇಗಿದ್ನೋ ಇನ್ಮೇಲೆ ಪ್ರಿಯಾನೂ ಹಾಗೆ ಇರ್ತಾಳೆ. ಅವಳು ನನ್ನ ಸ್ಥಾನನ ತುಂಬ್ತಾಳೆ. ನೋಡಿ ಅಶೋಕ್, ಇದ್ರಲ್ಲಿ ನಿಮ್ದೇನೂ ತಪ್ಪಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ. ಇದು ನನ್ನ ಕರ್ತವ್ಯ, ಜವಾಬ್ದಾರಿ ಅಂತ ಭಾವಿಸಿ ಜೀವನ ಇರೋದೇ ಹೀಗೆ ಅಂತ ಅರ್ಥ ಮಾಡಿಕೊಂಡು ಅವಳ ಜೊತೆ ಸಂತೋಷವಾಗಿರಿ. ನಾನು ದೂರದಲ್ಲಿದ್ರು ಹತ್ತಿರದಲ್ಲಿದ್ರು, ಈ ಭೂಮಿ ಮೇಲಿದ್ರು ಇಲ್ಲದೆ ಹೋದ್ರು, ನೀವು ನಿಮ್ಮ ಕರ್ತವ್ಯನ ಮರಿಬಾರ್ದು ಅಷ್ಟೇ. ಅಯ್ಯೋ ಮಾದೇಶ್ವರ, ಅಲ್ಲಿ ತೆಣ್ಣೆ ಹಂಗೆ ತಿಳಿಯಾಗಿ ಮಾತಾಡಿ ಇಲ್ಲಿ ಗಂಡನ ಜೊತೆ ಚಕ್ಕಂಡ ಆಡ್ತಾವಳಲ್ಲ, ಎಂತ ಹೆಂಗ್ಸಿದು? ಈ ಅಮ್ಮನ ಮಾತು ಕೇಳಿ ನನ್ನ ಮಗಳು ಅದನ್ನೇ ವೇದವಾಕ್ಯ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರವಣಿಗೆ ಮಾಡ್ತಾವಳೆ. ಆದ್ರೆ ಈ ಅಮ್ಮ ಹಿಂಗ ತುಂಬ ನಂಬಿದ್ವಿ, ಆದರೆ ಕೊಟ್ಲಲ್ಲಪ್ಪ ಚಂಬು. ನನ್ನ ಮಗಳಿಗೆ ಈ ವಿಷಯ ಹೇಳಿ ಎಚ್ಚರಿಕೆಯಿಂದ ಇರೋ ಕೇಳಬೇಕು. ಹ್ಞೂ, ನಿಂದಮ್ಮಯ್ಯ ಅಂತೀನಿ ಆರ್ತಿ. ನನ್ನಿಂದ ದೂರ ಹೋಗೋ ಮಾತು ಮಾತ್ರ ಆಡಬೇಡ. ಸಹಿಸ್ಕೊಳ್ಳೋ ಶಕ್ತಿನ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು. ಈ ಅಶೋಕನ ಅಸ್ತಿತ್ವ ಇರೋದು ಆರ್ತಿಗೆ ಮಾತ್ರ. ದೈಹಿಕವಾಗಿ ಆಂತರಿಕವಾಗಿ ನಿನ್ನಲ್ಲಿ ಒಂದಾಗಿ ಹೋಗಿದ್ದೀನಿ, ಬೆರೆತು ಹೋಗಿದ್ದೀನಿ ನಾನು. ಈಗ ನನ್ನನ್ನು ನಿನ್ನಿಂದ ಬೇರ್ಪಡಿಸೋ ಕೆಲಸ ಮಾತ್ರ ಮಾಡಬೇಡ ಪ್ಲೀಸ್. ಸಮಾಧಾನ ಮಾಡ್ಕೊಳ್ಳಿ ಅಶೋಕ್, ನೀವು ಹೋಗಿ. ನಾನು ರೂಮಲ್ಲಿ ಕಾಯ್ತಾ ಇರ್ತೀನಿ, ಬೇಗ ಬಂದು ರೆಡಿ ಮಾಡ್ಕೊಡು.
ಅಷ್ಟೇ. ಅಯ್ಯಯ್ಯಪ್ಪ, ಇನ್ನು ನನ್ನಿಂದ ಕಾಯಕ್ಕಾಗಕ್ಕಿಲ್ಲ. ಇವತ್ತಾಗತ್ತೆ ನಾಳೆ ಆಗತ್ತೆ ಅಂತ ಕಾದು ಕಾದು ನನಗೂ ಸಾಕಾಗೋಯ್ತು. ಹೋಗತ್ಲಾಗೆ. ಯಾವುದಕ್ಕೋಸ್ಕರ ಕಾಯ್ತಾ ಇದೆಯಮ್ಮ? ಆರ್ತಿ ಸಾವು ಇವತ್ತು ಸಾಯ್ತಾಳೆ ನಾಳೆ ಸಾಯ್ತಾಳೆ ಅಂತ ಕಾಯ್ತಾನೆ ಅವಳು ಗುಂಡ್ಕಲ್ಲಿದ್ದಂಗೆ ಅವಳೆ. ಏನಮ್ಮ ಇದು, ಹಿಂಗೆಲ್ಲ ಯೋಚನೆ ಮಾಡ್ತಾರಾ? ಇನ್ನು ಹೆಂಗೆ ಯೋಚನೆ ಮಾಡ್ತಾರೆ? ನಿನ್ನನ್ನು ಈ ಮನೆಗೆ ಮದುವೆ ಮಾಡ್ಕೊಟ್ಟಿದ್ದು ಯಾಕೆ ಹೇಳು? ಆ ಆರ್ತಿ ಸ್ವಲ್ಪ ದಿನದಾಗೆ ಸಾಯ್ತಾಳೆ, ಆಮೇಲೆ ನೀನೊಬ್ಳೆ ಈ ಮನೆಗೆ ಸೊಸೆ ಆಗಿರ್ತೀಯ ಅಂತ. ಅವಳಿಗೆ ನೋಡಿದ್ರೆ ಏನು ಹಾಗೇ ಇಲ್ಲ. ಅಲ್ಲೋಗಿ ನೋಡು, ರಾಸ್ಲಿಲ್ಲಯ್ಯ. ಚೀ ಚಿ ಚಿ ಚಿ, ಇದೆಲ್ಲ ಹೇಳಕ್ ನನ್ನಿಂದ ಆಗಕ್ಕಿಲ್ಲ ಕಡಿಮೆ. ಅಲ್ಲ, ಸಾಯೋ ಟೈಮ್ನಾಗೆ ಇದೆಲ್ಲ ಬೇಕಾ ಇವಳಿಗೆ ಅಂತೀನಿ. ಲಕ್ಷಣವಾಗಿ ಮದುವೆ ಮಾಡಿಕೊಟ್ಟವಳೆ, ಗಂಡಂಗೆ ಬುದ್ಧಿ ಹೇಳಿ ನಿನ್ನ ಜೊತೆ ಕಾಲ ಕಳಿ ಅಂತ ಕಳಿಸ್ಬೇಕು ತಾನೆ. ಅದನ್ನ ಬಿಟ್ಟು ಹಿಂಗ ನಡ್ಕೊಳ್ಳೋದು. ಅಮ್ಮ, ಅವರು ಗಂಡ ಹೆಂಡತಿನೇ ತಾನೆ. ಮತ್ತು ನೀನು ಯಾರಮ್ಮಿ? ನಾನು ಹೆಂಡತಿನೇ ಆಗಿರ್ಬೋದು, ಆದರೆ ನನಗಿಂತ ಮುಂಚೆ ಬಂದವರು ಅವರು. ಅಮ್ಮ, ಅವರಿಬ್ರು ಎಷ್ಟು ಪ್ರೀತಿಸ್ತಾರೆ ಗೊತ್ತಾ? ಪಾಪ ಆರ್ತಿ ಅಕ್ಕನ ಕೊನೆ ಗಳಿಗೆಲಾದರೂ ಅವರಿಬ್ರು ಒಟ್ಟಿಗೆ ಕಾಲ ಕಳೀಲಿ ಬಿಡು. ಏಲೇ ಪ್ರಿಯಾ, ನಿನ್ ಬಾಯಿಗಷ್ಟು ಮಣ್ಣಾಕ. ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ? ಸಿಟಿಗೆ ಬಂದು ಒಂಚೂರು ಕಲ್ತಿದ್ಯಾ ಅನ್ಕೊಂಡೆ. ಇಲ್ಲ ಕಣಮಿ, ಏನೂ ಕಲ್ತಿಲ್ಲ. ಪ್ರಪಂಚ ಹೆಂಗೆ ಅಂತ ಓಸಿನರ ಅರ್ಥ ಮಾಡ್ಕೊಳಮಿ. ನೋಡಮ್ಮಿ ಪ್ರಿಯಾ, ಈ ಜಮ್ನ ಹೇಳೋದನ್ನ ಬರ್ದಿಟ್ಕೊ. ಯಾವುದೇ ಮನುಷ್ಯ ಆಗ್ಲಿ ಸ್ವಾರ್ಥ ಇಲ್ಲದೆ ಇಲ್ಲಿ ನೆಜ್ಜೆ ಅಲ್ಲಿಗೆ ಇಡಕ್ಕಿಲ್ಲ. ಇವರು ಆಟಯ್ಯ ನಿನ್ನ ಮದುವೆ ಮಾಡ್ಕೊಂಡ್ ಬಂದಿರೋದು ನಿನಗೆ ಜೀವನ ಕೊಡಬೇಕು ಅನ್ನೋ ಉದ್ದೇಶದಿಂದ ಮಾತ್ರ ಅಲ್ಲ. ಅದ್ರಾಗೆ ಇವ್ರ ಸ್ವಾರ್ಥನೂ ಇರ್ತದೆ. ಅದಕ್ಕೆ ನೀನು ಹೊಸಿ ಸ್ವಾರ್ಥಿ ಥರ ಯೋಚನೆ ಮಾಡು. ಅದ್ರಾಗ ಯಾವ ತಪ್ಪು ಇಲ್ಲ. ಅಮ್ಮಿ ಪ್ರಿಯಾ, ನೀನು ಮದುವೆ ಆಗಿರೋದು ಬೇರೆಯವ್ರ ಗಂಡನ ಕಣಮಿ. ಅಮ್ಮ, ನೀನು ಹೇಳ್ತಿರೋದು ಸರಿಯಾಗೇ ಇದೆ. ಹಾಗಂತ ಬದುಕಿರೋ ಆರ್ತಿ ಅಕ್ಕನ ನೆಗ್ಲೆಕ್ಟ್ ಮಾಡೋದಕ್ಕೆ ಅವ್ರ ಮನಸ್ಸು ಒಪ್ಪೋದಿಲ್ಲ ಅಮ್ಮ. ಅವ್ರ ಜೊತೆ ಮಾತಾಡ್ತಿದ್ದಾರೆ ಅಂತ ಅವರು ನನ್ನನ್ನೇನು ದೂರ ಮಾಡಿಲ್ಲ, ನನ್ನ ಜೊತೆನೂ ಚೆನ್ನಾಗೇ ಇದ್ದಾರೆ. ಹೆಚ್ಚು ಮಾತಾಡಲಿಲ್ಲ ಅಂದರೂ ಅವ್ರ ಮನಸ್ಸು ನನ್ನ ಕಡೆ ವಾಲ್ತಾ ಇದೆ. ದಿಟ್ವೇ? ಹೌದಮ್ಮ, ಅವ್ರು ನನ್ನ ಕಡೆ ಬರೋದಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ. ಹಂಗಂತೀಯಾ? ಹೌದಮ್ಮ. ನಾನು ಹಂಗೆ ಅನ್ಕೊಂಡೆ. ಆದ್ರೂ ಪ್ರಸ್ತ ಆದ್ಮೇಲೂ ಅಶೋಕಪ್ಪ ಯಾಕೆ ಹಿಂಗ ಆಡ್ತಾವನೆ? ಆರ್ತಿ ಆರ್ತಿ ಅಂತಾನೆ ಜಪ ಮಾಡ್ತಾವನೆ. ಹಂಗಾರೆ ಒಂದು ಕೆಲಸ ಮಾಡು, ಅಶೋಕಪ್ಪನ ಒಂದು ಮಿನಿಟ್ಗೂ ಒಂಟಿಯಾಗಿರಕ್ ಬಿಡಬೇಡ, ಜೊತೆಗೇ ಇರು. ಆ ಆರ್ತಿ ಏನೇನು ಕೆಲಸ ಮಾಡ್ತಾ ಇದ್ಲೋ ಅದೆಲ್ಲ ಇನ್ಮೇಲೆ ನೀನು ಮಾಡು. ನಿಧಾನವಾಗಿ ಆ ಯಪ್ಪನ ಮನ್ಸನ್ನ ನಿನ್ನ ಕಡೆಗೆ ಸೆಳ್ಕೋಬೇಕು ಕಣಮೇ. ಅಯ್ಯೋ ಹೋಗಮ್ಮಿ, ಹೋಗ. ನೀವು ಹಾಗೆ ನೋಡಬೇಡಿ, ನಂಗೆ ನಾಚಿಕೆ ಆಗುತ್ತೆ. ನೀನ್ ನಾಚ್ಕೋತಾ ಇದೀಯ? ಯಾಕೆ ನನಗೆ ನಾಚಿಕೆ ಆಗಬಾರ್ದಾ? ನೀವು ಈಗ ನೋಡಿದ್ರೆ ನಾಚಿಕೆ ಭಯ ಎರಡೂ ಆಗುತ್ತೆ. ಯಾವಾಗಿಂದ ನಾಚಿಕೆ ಆಗೋಕೆ ಶುರು ಆಗಿದೆಯೋ ಮೇಡಮ್ಗೆ? ನೀವು ಯಾವಾಗ ಹೀಗೆಲ್ಲ ನೋಡ್ತಿರೋ ಅವಾಗೆಲ್ಲ ನಾಚಿಕೆ ಆಗುತ್ತೆ. ನೀನು ಹೀಗೆ ಇದ್ಬಿಡು ನನ್ನ ಜೊತೆಗೆ. ನೀವು ಖುಷಿಯಾಗಿರ್ತೀರಾ ಅಂದರೆ ನೀವು ಹೇಗಿರೋ ಅಂತೀರೋ ಹಾಗಿರ್ತೀನಿ. ನಿಮ್ಮನ್ನು ಸಂತೋಷದಿಂದ ನೋಡ್ಕೊಳ್ಳೋದೇ ನನ್ನ ಕರ್ತವ್ಯ. ನೀವು ನನ್ನ ಬಾಳಲ್ಲಿ ತುಂಬ ವಿಶೇಷ. ಮತ್ತೆ ಯಾಕೆ ನನ್ನ ಕಂಡ್ರೆ ಸಾಕು ದೂರ ಓಡ್ ಹೋಗ್ತೀಯ? ಹತ್ರ ಇದ್ದರೆ ನನ್ನನ್ನು ನಾನು ಮರ್ತೋಗ್ತೀನಿ, ನಾನು ಕಳೆದೋಗ್ತೀನಿ ಅನ್ನೋ ಭಯ. ಈಗಲಾದರೂ ನೀನು ನನ್ನ ಮಿಸ್ ಮಾಡ್ಕೋತಿದ್ಯಲ್ಲ, ನನಗಷ್ಟೇ ಸಾಕು. ಆಫೀಸಿಗೆ ಲೇಟ್ ಆಗ್ತಿದೆ ಅಶೋಕ್, ತಗೊಳ್ಳಿ ಡ್ರೆಸ್ ಹಾಕೊಳ್ಳಿ. ನೀನು ತೊಡ್ಸೋದಿಲ್ವಾ?
ನಿಜಾನಾ? ಹೌದು. ನೀವು ತೊಡಸು ಅಂದರೆ ತೊಡಸ್ತೀನಿ. ನಾನು ಹೇಳಬೇಕಾ? ಬೇಡ ಬೇಡ, ನಾನೇ ತೊಡಸ್ತೀನಿ. ಮಾತನಾಡಿ ಮಾಯವಾದೆ ನಿಂಗೆ ಕಾದಿನ ಬಳಿಗೆ ಬಂದು ಎದುರು ನಿಂತು ನನ್ನ ಪ್ರೀತಿಸು ನನ್ನ ಪ್ರೀತಿಸು. ಮಾತನಾಡಿ ಮಾಯವಾದೆ ನಿಂಗೆ ಕಾದಿನ ಬಳಿಗೆ ಬಂದು ಎದುರು ನಿಂತು ನನ್ನ ಪ್ರೀತಿಸು ಚಿನ್ನ ನನ್ನ ಪ್ರೀತಿಸು. ಹೇ 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 ನನ್ನ ತಲೆಯಲ್ಲೂ ಅದೇ ಕೊರಿತಾ ಇತ್ತು ಮಗಳೇ. ಯಾವ ಗಳಿಗೆಯಲ್ಲಿ ಏನಾಗುತ್ತೋ ಏನೋ ಅಂತ ತುಂಬಾ ಟೆನ್ಷನ್ ಆಗಿದೆ. ಆದ್ರೆ ಈಗೀಗ ಆರ್ತಿ ತುಂಬಾ ಚೆನ್ನಾಗಿ ಚೇತರಿಸ್ಕೊಂಡು ಹಾಕಿ ಕಾಣ್ತಾಳಲ್ವಾ? ಹೌದು ಪಪ್ಪ, ನಾನು ಗಮನಿಸಿದ್ದೀನಿ. ಡಾಕ್ಟರ್ ಹೇಳಿದ ಪ್ರಕಾರ ಅದಕ್ಕೆ ತುಂಬಾ ಸುಸ್ತಾಗತ್ತೆ ಅಂತ ಹೇಳಿದ್ರು. ಆದ್ರೆ ಅದು ಯಾವ ಸಿಂಪ್ಟಮ್ಸು ಕಾಣಿಸ್ತಾ ಇಲ್ಲ. ಅದಕ್ಕೆ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಅಣ್ಣನ ಮದುವೆ ಒಂದು ನೋಡಬೇಕು ಅಂತ ತುಂಬಾ ಆಸೆ ಪಟ್ಟಿದ್ರು. ಬಹುಶಃ ಅದನ್ನ ನೋಡಿ ಏನಾದರೂ ಅದಕ್ಕೆ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸಿರ್ಬೋದಾ? ಇಲ್ಲ ಮಗಳೇ, ಅವಳು ಚೇತರಿಸ್ಕೊಳಕ್ ಸಾಧ್ಯನೇ ಇಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಅವಳು ದೈಹಿಕವಾಗಿ ವೀಕ್ ಆಗ್ತಾಳೆ. ಕ್ರಮೇಣ ನರಗಳು ಮೂಳೆಗಳು ಶಕ್ತಿ ಕಳ್ಕೊಳ್ಳುತ್ತೆ. ತುಂಬಾನೇ ವೀಕ್ ಆಗ್ತಾಳೆ ಅಂತ ಹೇಳಿದ್ರು. ಆದ್ರೆ ಈಗ ಅವಳನ್ನ ಗಮನಿಸ್ತಿದ್ರೆ ಅದು ಯಾವುದು ಕಾಣಿಸ್ತಿಲ್ಲ. ಹೋಗ್ಲಿ ಬಿಡಿ ಪಪ್ಪ, ಅದಕ್ಕೆ ನಮ್ಮ ಕಣ್ಣೆದ್ರು ಚೆನ್ನಾಗಿ ಓಡಾಡ್ಕೊಂಡಿರೋದೇ ತಾನೇ ನಮಗೆ ಬೇಕಾಗಿರೋದು. ಅದು ನಿಜ ಮಗಳೇ. ಅವಳು ಖುಷಿಯಾಗಿದ್ರೆ ಅದಕ್ಕಿಂತ ಸಂತೋಷ ನಮ್ಗೆ ಇನ್ನೇನ್ ಬೇಕು ಹೇಳು. ಆದ್ರೆ ನನ್ನ ಮಾತಿನ ಅರ್ಥ ಅದಲ್ಲ. ಡಾಕ್ಟರ್ ನಮ್ಮ ಹತ್ರ ಹೇಳಿದ್ದಕ್ಕೂ ಈಗ ಅವಳ ಸ್ಥಿತಿಗೂ ಒಂದಕ್ಕೊಂದು ಸಂಬಂಧ ಕಾಣ್ತಾ ಇಲ್ಲಮ್ಮ. 7 ದಿವಸದಲ್ಲಿ ಏನ್ ಬೇಕಾದ್ರೂ ನಡಿಬಹುದು ಅಂತ ಹೇಳಿದ್ರು. ಸಮಟೈಮ್ಸ್ ಮೆಡಿಕಲ್ ಗ್ರೌಂಡ್ಸ್ ಮೇಲೆ 7 ದಿನ 70 ದಿನ ಬೇಕಾದ್ರೂ ಆಗಬಹುದು ಮಗಳೇ. ನಾನು ಒಪ್ತೀನಿ. ಆದ್ರೆ ತಾನು ಚೆನ್ನಾಗಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಅವಳೇನಾದ್ರೂ ಸ್ಟ್ರೈನ್ ಮಾಡಿಕೊಂಡು ಮತ್ತೇನಾದ್ರೂ ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋ ಅಂತ ಟೆನ್ಷನ್ ಆಗ್ತಿದೆ. ವೇದ, ನನ್ಗನ್ಸುತ್ತೆ ಅವಳು ಅವಳ ಆರೋಗ್ಯದ ಬಗ್ಗೆ ಸ್ವಲ್ಪನೂ ಗಮನ ವಹಿಸ್ತಾ ಇಲ್ಲ ಅಂತ. ಹಾಗಂತೀರಾ ಪಪ್ಪ? ಹೌದು ಮಗಳೇ. ಅಶೋಕ್ ಅಂತೂ ಆರ್ತಿಗೆ ಹೇಳಿ ಹೇಳಿ ತಾಳ್ಮೆ ಕಳ್ಕೊಂಡ್ಬಿಟ್ಟಿದ್ದಾನೆ. ನೀನ್ ಸ್ವಲ್ಪ ಅವಳ ಬಗ್ಗೆ ಗಮನ ವಹಿಸ್ತೀಯಾ ಮಗಳೇ? ಸರಿ ಪಪ್ಪ, ನಾನು ಅದಕ್ಕೆನ ವಾಚ್ ಮಾಡ್ತೀನಿ. ಬಿಡಿ ಪ್ಲೀಸ್, ನನಗೆ ಭಯ ಆಗುತ್ತೆ, ನಾಚಿಕೆ ಆಗುತ್ತೆ, ಬಿಡಿ.